ಕರ್ನಾಟಕದಲ್ಲಿ ಇತ್ತೀಚೆಗೆ ಪ್ರಸ್ತುತವಾಗಿರುವ ಒಂದು ವಿಷಯವೇನೆಂದರೆ ಅದು ಕಮಲ್ ಹಾಸನ್ ಮಾತನಾಡಿರುವ ಕನ್ನಡ ಭಾಷೆ ಹುಟ್ಟಿನ ಬಗ್ಗೆ. ಕಮಲ್ ಹಾಸನ್ ಇಂಥ ಕಾಂಟ್ರವರ್ಸಿಗಳನ್ನು ಮಾಡಿರುವುದು ಇದು ಹೊಸದೇನಲ್ಲ. ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಹಲವಾರು ಸಲ ಈ ಥರದ ಸಂದರ್ಭಗಳನ್ನು ಎದುರಿಸಿದ್ದಾರೆ. ಅವರ ಜೀವನ ಎರಡೂ ಕಡೆ ಮುಖಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ಫ್ಯಾಕ್ಟರ್ ಫ್ರೇಮ್ಗೆ ಇಂಥ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ಲೈಕ್ ಮಾಡಿ. ಕಮಲ್ ಹಾಸನ್ ತನ್ನನ್ನು ತಾನು ನಾಸ್ತಿಕೆಂದು ಹೇಳಿಕೊಳ್ಳುವುದರಿಂದ ಇವನು ಮಾಡಿದ ಕೆಲವು ಧರ್ಮದ ಹೇಳಿಕೆಗಳು ಜನರಲ್ಲಿ ಬೇಸರವನ್ನು ತರಿಸಿತ್ತು. ಈ ಹಿಂದೆ ವಿಶ್ವರೂಪಂ ಚಿತ್ರದಲ್ಲಿ ಮುಸ್ಲಿಂ ಧರ್ಮದ ಅವಹೇಳನದಿಂದಾಗಿ ಆ ಚಿತ್ರವನ್ನು ಹಲವಾರು ರಾಜ್ಯದಲ್ಲಿ ತಡೆ ನೀಡಲಾಗಿತ್ತು. ಕಮಲ್ ಹಾಸನ್ ಅವರು 2018ರಲ್ಲಿ ಮಕ್ಕಳ ಯತೀಮ್ ಎಂಬ ಪಾಠವನ್ನು ಸ್ಟಾರ್ಟ್ ಮಾಡಿದ್ದರು. ಇದರ ಮೂಲಭೂತ ಅಂಶಗಳೆಂದರೆ ಮಕ್ಕಳ ಕೇಂದ್ರಿತ ಆಡಳಿತ, ಅಧಿಕಾರದಲ್ಲಿ ಪಾರದರ್ಶಕತೆ, ಭ್ರಷ್ಟಾಚಾರ ವಿರೋಧಿ ನಿಲುವು, ಹೀಗೆ 10 ಹಲವು. ಆದರೆ ಕಮಲ್ ಹಾಸನ್ ಅವರು 2021 ಎಲೆಕ್ಷನ್ನಲ್ಲಿ ಫುಲ್ ಆ್ಯಕ್ಟಿವ್ ಇದ್ದರೂ ಸಹ ರಿಸಲ್ಟ್ಸ್ ಮಾತ್ರ ಡಿಸ್ಪಾಯಿಂಟಿಂಗ್ ಆಗಿತ್ತು. ಇದರಿಂದಾಗಿ ಈ ಪಕ್ಷಕ್ಕೆ ಜಯರಾಮ್ ಬೆಂಬಲ ಅತಿಯಾಗಿ ಕಾಣಲಿಲ್ಲ. ಈಗ ಈ ಪಕ್ಷದ ಅಸ್ತಿತ್ವ ಇಲ್ಲದಂತಾಗಿದೆ. ಕಮಲ್ ಹಾಸನ್ ಅವರ ವೈವಾಹಿಕ ಜೀವನ ಕೂಡ ಟೀಕೆಗೆ ಒಳಪಟ್ಟಿದೆ. ಅವರು 2 ಬಾರಿ ಪ್ರೀತಿ ಸಂಬಂಧವನ್ನು ಹೊಂದಿದ್ದರೆಂದು ಕೆಲವರು ಹೇಳುತ್ತಾರೆ. ಆದರೆ ಇವುಗಳು ಸಹ ಸರಿಯಾಗಿ ನಡೆಯಲಿಲ್ಲ. ಆದರೆ ಈ ಸಂಗತಿಗಳನ್ನು ಮಾಧ್ಯಮಗಳು ತೇಲಿಸಿಬಿಟ್ಟವು. ಹಲವು ಜನರು ಅವರ ವೈವಾಹಿಕ ಜೀವನದ ಅಸ್ಥಿರತೆ ಬಗ್ಗೆ ಪ್ರಶ್ನಿಸಿದ್ದಾರೆ. ಸೆಲೆಬ್ರಿಟಿ ಅಥವಾ ಜನಪ್ರಿಯ ವ್ಯಕ್ತಿಗಳಾದರೂ ತಮ್ಮ ವೈಯಕ್ತಿಕ ಜೀವನ ಸಾರ್ವಜನಿಕರು ಗಮನಿಸುತ್ತಿರುತ್ತಾರೆಂದು ಅವರಿಗೆ ತಿಳಿದಿರುವುದಿಲ್ಲ. ಕಮಲ್ ಹಾಸನ್ ಇದರ ಹೊರತಾಗೇನಿಲ್ಲ. ಕಮಲ್ ಹಾಸನ್ ಅವರು ತಮಿಳು ಭಾಷೆಯಿಂದ ಕನ್ನಡ ಭಾಷೆಯ ಹುಟ್ಟಿದೆ ಎಂಬ ಹೇಳಿಕೆ ನೀಡಿದ ನಂತರ ಈ ಹೇಳಿಕೆ ಕರ್ನಾಟಕದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯ ಪರಿಣಾಮವಾಗಿ ಕನ್ನಡ ಸಂಘಟನೆಗಳು ಮತ್ತು ರಾಜಕೀಯ ನಾಯಕರು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡ ರಕ್ಷಣಾ ವೇದಿಕೆ ಸೇರಿದಂತೆ ಹಲವಾರು ಸಂಘಟನೆಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಬೆಳಗಾವಿ ನಗರಗಳಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. She taking shots in the face. She want the drugs in the base. Look at that shit.